ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಒಂದು ಪ್ರಮುಖ ಸಾಮಾನ್ಯ ಜ್ಞಾನದ ಅಂಶವೂ ಹೌದು ಮತ್ತು ಕನ್ನಡ ವಿಷಯ ಮತ್ತು ಇಂಗ್ಲೀಷ್ ವಿಷಯದಲ್ಲಿ ಕೇಳಬಹುದಾದಂತಹ ಪ್ರಮುಖ ವ್ಯಾಕರಣ ಅಂಶವೂ ಆದಂತಹ ಡೇಸ್ ವೊಕ್ಯಾಬ್ಯುಲರಿಯನ್ನು ಇವತ್ತು ನಾವು ಚರ್ಚೆ ಮಾಡೋಣ. 60 seconds is equal to 1 minute. 60 minutes ಮೀನ್ಸ್ 1 hour. ನೋಡಿ, ಇಲ್ಲಿ 60 ಸೆಕೆಂಡ್ಗಳಂದಾಗ 1 ನಿಮಿಷ, 60 ನಿಮಿಷಗಳಿಗೆ 1 ತಾಸು ಅಥವಾ 1 ಗಂಟೆ, 24 ಗಂಟೆಗಳಿಗೆ 1 ಡೇ, 1 ದಿನ, 7 days 1 ವೀಕ್, 7 ದಿನಗಳು ಅಂದರೆ 1 ವಾರ, 30 or 31 days 1 ಮಂತ್, 30 ಅಥವಾ 31 ದಿನಗಳು 1 ತಿಂಗಳು, 12 months is equal to 1 year. 12 ತಿಂಗಳುಗಳು 1 ವರ್ಷಕ್ಕೆ ಸಮ. 365 days ಆಲ್ಸೋ ಇಸ್ ಈಕ್ವಲ್ ಟು 1 year. 365 ದಿನಗಳು ಕೂಡ 1 ವರ್ಷ ಅಂತ ನಾವು ಕರಿತೀವಿ. ಇನ್ನು 366 days ಇಸ್ ಈಕ್ವಲ್ ಟು 1 ಲೀಪ್ ಇಯರ್. ಲೀಪ್ ಇಯರ್ ಮೀನ್ಸ್ ಅಧಿಕ ವರ್ಷ. 4 ವರ್ಷಗೊಮ್ಮೆ ಅಧಿಕ ವರ್ಷ ಬರ್ತದೆ, ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ನೆಕ್ಸ್ಟ್ 1 year ಈಸ್ ಈಕ್ವಲ್ ಟು ಆ್ಯನಿವರ್ಸರಿ ಅಂದರೆ ವಾರ್ಷಿಕೋತ್ಸವ. 10 years ಮೀನ್ಸ್ 1 ಡಿಕೇಡ್, ದಶಮಾನೋತ್ಸವ. 25 years ಮೀನ್ಸ್ ಸಿಲ್ವರ್ ಜುಬ್ಲಿ, ರಜತ ಮಹೋತ್ಸವ. 25 years ಮೀನ್ಸ್ ಸಿಲ್ವರ್ ಜುಬ್ಲಿ, ರಜತ ಮಹೋತ್ಸವ. ನೆಕ್ಸ್ಟ್ 50 years ಮೀನ್ಸ್ ಗೋಲ್ಡನ್ ಜುಬ್ಲಿ, ಸುವರ್ಣ ಮಹೋತ್ಸವ, ಚಿನ್ನದ ಹಬ್ಬ ಅಂತ ಕೂಡ ಕರೀತಾರೆ ಅದನ್ನು, ಸುವರ್ಣ ಮಹೋತ್ಸವ. 60 years ಡೈಮಂಡ್ ಜುಬ್ಲಿ ಅಂದರೆ ವಜ್ರ ಮಹೋತ್ಸವ. ನೆಕ್ಸ್ಟ್ 75 years ಮೀನ್ಸ್ ಪ್ಲಾಟಿನಮ್ ಜುಬ್ಲಿ, ಅಮೃತ ಮಹೋತ್ಸವ. ನೆಕ್ಸ್ಟ್ 100 years ಈಸ್ ಈಕ್ವಲ್ ಟು ಸೆಂಟೇನರಿ ಅಂದರೆ ಶತಮಾನೋತ್ಸವ, ಶತಮಾನ ಅಥವಾ ಶತಮಾನೋತ್ಸವ. ನೆಕ್ಸ್ಟ್ 100 years means is equal to 1 millennium. Millennium means ಸಹಸ್ರಮಾನೋತ್ಸವ ಅಥವಾ ಸಹಸ್ರಮಾನ ಅನ್ನುವಂಥ ಅರ್ಥವನ್ನು ಇದು ಹೊಂದುತ್ತದೆ. ಇದು ಕೂಡ ಒಂದು ಪ್ರಮುಖ ಅಂಶವಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಅದರ ಜೊತೆಗೆ ಇನ್ನಿತರೆ ಪರೀಕ್ಷೆಗಳಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಾಗಿಯೂ ಕೂಡ ಈ ಅಂಶಗಳನ್ನು ಕೇಳ್ಬೋದು. ಹಾಗಾಗಿ ಇವುಗಳನ್ನು ನೀವು ನೋಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.